ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಲನ್ ಸರ್, ಅಂಬೇಡ್ಕರ್ ಕನಸು ನನಸಾಗಿದೆಯಾ? ಯಕ್ಷ ಪ್ರಶ್ನೆ ಇದು. ಕನಸು 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 ನನಸು. ಈಗ ಕನಸು ಕಾಣೋದಿದೆಲ್ಲ, ಒಂದು ಬ್ರಾಹ್ಮಣ ಹುಡುಗಿ ಮದುವೆ ಆಗುತ್ತೆ, ಮಗುವಾಗುತ್ತೆ, ಕನಸು ಕಾಣ್ತಾಳೆ, ನನ್ನ ಮಗುವು ಸುಪ್ರೀಂ ಕೋರ್ಟು ನ್ಯಾಯಾಧೀಶರಾಗಬೇಕು, ಅಡ್ವೊಕೇಟ್ ಜನರಲ್ ಆಗಬೇಕು, CBI ಡೈರೆಕ್ಟ್ರ್ ಆಗಬೇಕು, IAS ಎಷ್ಟಿದೆ, IPS ಎಷ್ಟಿದೆ ಅಂತ ಕನಸ್ಕೊಳ್ತಾಳೆ. ಒಂದು ಬನಿಯಾ ವ್ಯಾಪಾರಿಸ್ತು, ಮಾರ್ವಾಡಿ, ಗುಜರಾತಿ. ನನ್ನ ಮಗ ದೊಡ್ಡ ವಜ್ರ ವ್ಯಾಪಾರಿ ಆಗಬೇಕಂದು ಕನಸು ಕಾಣ್ತಾಳೆ. ಫ್ಯಾಕ್ಟ್ರಿ ಕಟ್ಟಬೇಕು, ಅಂಬಾನಿ ಅದಾನಿ ಆಗಬೇಕು ಅಂದು ಕನಸು ಕಾಣ್ತಾಳೆ. ಒಂದು ಸುಂದರಗೊಳಿಸುವ, ಸ್ವಚ್ಛಗೊಳಿಸುವ ಮಹಿಳೆ, ದಲಿತ ಮಹಿಳೆ, ಅವಳಿಗೂ ಮದುವೆ ಆಗುತ್ತೆ, ಮಗು ಆಗುತ್ತೆ. ಅವಳು ಏನು ಕನಸು ಕಾಣ್ತಾಳೆ? ಅವಳು ವಜ್ರ ಅಂಗಡಿ, ಬಂಗಾರದ ಅಂಗಡಿ ಆ ಕನಸಿಲ್ಲ. ಮಗ CBI ಡೈರೆಕ್ಟ್ರು, ಪೈಲಟು, ನೋ, ಅವಳು ಕನಸು ಕಾಳ್ತಾಳೆ. ನನ್ನ ಯಜಮಾನ, ನನ್ನ ಗಂಡ ಒಂದು ಖಾಸಗಿ ಕಕ್ಕಸಲ್ಲಿ ಒಳಚರಂಡಿ ಕ್ಲೀನ್ ಮಾಡ್ತಾಯಿದ್ದಾನೆ, ನನ್ನ ಮಗನಿಗೆ ಒಂದು ಸರ್ಕಾರಿ ಕಕ್ಕಸಲ್ಲಿ ಕೆಲಸ ಸಿಕ್ಕಿದ್ರೆ ಅವನು ಅದನ್ನು ಸ್ವಚ್ಛಗೊಳಿಸಿ ಚೆನ್ನಾಗಿ ಬದುಕಬೇಕೆಂದು ಕನಸು ಕಾಣ್ತಾಳೆ. ಇದು ಕನಸು ಜಾತಿ ರೀತಿ ಬಂದಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅಂದರೆ, 1932 ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ, ನಾಟ್ ರೆಸ್ಪಾನ್ಸಿಬಲ್ ಡೆಮೋಕ್ರಸಿ ಅಂದರು. ಅಂದರೆ 17-19% ದಲಿತರು ಎಲ್ಲ ಆಡಳಿತದಲ್ಲಿ 19% ಇರಬೇಕಂದು ಕನಸು ಕಂಡಿದ್ದರು. ಅದನ್ನೇ ಕೇಳಿದರು. ಅದೇ ರೀತಿ ಪ್ರತಿಯೊಂದು ಬ್ಯಾಕ್ವರ್ಡ್ ಕ್ಲಾಸ್ 42%, ರೆಪ್ರೆಸೆಂಟೇಷನ್ 42%, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರು, ಪಾರ್ಲಿಮೆಂಟಲ್ಲಿ ಪ್ರತಿಯೊಂದರಲ್ಲಿ ಯಾವ ಸಂಖ್ಯೆ ಎಷ್ಟಿದೆ ಅಷ್ಟು ರೆಪ್ರೆಸೆಂಟೇಷನ್ ಇರಬೇಕು. ಹಾಗಂದರೆ ಅಂಬೇಡ್ಕರ್ ಕನಸು ಏನಿತ್ತಂದರೆ, ಅವರು ಕನಸು ಚುಪ್ಲಿ ಹಾಕೋನಿಗೆ ಗೊತ್ತಿದೆ ಅದು ಎಲ್ಲಿ ಕಚ್ಚುತ್ತೆ ಎಂದು, ಅದನ್ನು ಆಗದಿಲ್ದವ್ರಿಗೆ ಅದು ಗೊತ್ತಾಗೋದಿಲ್ಲ, ಅದು ಕನಸಿತ್ತು. ಈಗ ಸ್ವತಂತ್ರ ಬಂತು, ಸಂವಿಧಾನ ಕೂಡ ಬಂತು. ಈಗ ಒಂದು ಗುಂಪು ಆಡಳಿತ ನಡೀತಾ ಇದೆ, ಗುಂಪು ಆಡಳಿತ. ಈಗ IAS, IPS, CBI, NIA, IB, ರಾ 80% ಒಂದು ಗುಂಪು ಮಾತ್ರ ಇದೆ, ಬ್ರಾಹ್ಮಣರ ಗುಂಪು. ಎರಡನೇದು ಕಾಶ್ಯಾತ, ಬನಿಯಾ, ಇವ್ರ ಕಂಟ್ರೋಲಲ್ಲಿದೆ. ಇಡೀ ಮಾಧ್ಯಮ 91% ಆ್ಯಂಕರ್ಸ್, ನ್ಯಾಷನಲ್ ಲೆವೆಲ್ ಆ್ಯಂಕರ್ಸು ಒಂದು ಕಮ್ಯುನಿಟಿ ಇದ್ದಾರೆ. ಇಡೀ ದೇಶದ ಸಂಪತ್ತು ಬರೀ ಬನಿಯಾಗಳ ಕಂಟ್ರೋಲಲ್ಲಿದೆ, ಏರೋಪ್ಲೇನಿಂದ ಹಿಡಿದು ಅಂಬಾನಿ ಅದಾನಿ ಅಂತ ಹಿಡಿದು. ಆಯಿತು, ಅಂಬೇಡ್ಕರ್ ಅವರ ಕನಸು ಅದನ್ನು ಸಂವಿಧಾನದಲ್ಲಿ ಬರೀತಾರೆ. ಸಮಾನತೆ, ಆರ್ಟಿಕಲ್ 14, 15, 16 ಸಮಾನತೆ, ಎಲ್ಲರೂ ಸಮಾನತೆ ಅಂದು. ಬಟ್ ದೇಶದ ರಚನೆ ಹೆಂಗಿದೆ? ಅವರು ಈ ಕನಸು ಬರೆದಿದ್ದಾಗ ರಚನೆ ಊರಂದರೆ ಊರಲ್ಲ, ಊರಂದರೆ ಅಗ್ರಹಾರ, ಊರಂದರೆ ಕೇರಿ, ಊರಂದರೆ ಊರು, ಶೂದ್ರರ ಊರು, ದಲಿತರ ಊರು, ಆದಿವಾಸಿಗಳ ಊರು, ಮಾದಿಗರ ಊರು, ಒಲೆಯರ ಊರಂದು ಬೇರ್ಪಡಿಸಿದ್ದಾರೆ. ಸ್ವತಂತ್ರ ಬಂದು 80 ವರ್ಷ ಆದಮೇಲೆ ಹಾಗೇ ಇದೆ. ಅಗ್ರಹಾರ ಪ್ರಶ್ನೆ ಸರ್, ಅಗ್ರಹಾರ ಮತ್ತು ಕೇರಿ ಹೊಂದಾಣಿಕೆ ಆಗಲೇ ಇಲ್ಲ. ಕೇರಿಯಿಂದ ಸಿಟಿಗೆ ಬಂದರೆ ಕೊಲಕೇರಿನಲ್ಲಿದ್ದಾರೆ, ಅಗ್ರಹಾರದಿಂದ ಸಿಟಿಗೆ ಬಂದರೆ ವಿಲ್ಲಾದಲ್ಲಿದ್ದಾರೆ. ಈ ತಾರತಮ್ಯ ಹೀಗೆ ಇದೆ. ಬಟ್ 1990ಇಂದ 2014, 2014ರಿಂದ 2026 ದಲಿತರನ್ನು 200 ವರ್ಷ ಹಿಂದೆ ತಳ್ಳಿದ್ದಾರೆ. ಒಂದು ಕಾಲದಲ್ಲಿ ಏರ್ಪೋರ್ಟಲ್ಲಿ ಪ್ಯಾಂಟು, ಶರ್ಟು, ಗಾಗಲ್ಸ್ ಹಾಕ್ಕೊಂಡು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದ ಒಂದು ದಲಿತ ಇವತ್ತು ಚೊಪ್ಲಿ ಇಲ್ಲದ ಟಾಯ್ಲೆಟಲ್ಲಿ ಸಾಯ್ತಾ ಇದ್ದಾನೆ. ಅವನ ಸಂಬಳ 10,000. ರೈಲ್ವೇದಲ್ಲಿ ಅವನು ಪರ್ಮನೆಂಟ್ ಅಲ್ಲ, ಎಲ್ಲ ಕಡೆ ಗುತ್ತಿಗೆ ಕಾರ್ಮಿಕರು.
ಕಾರ್ಮಿಕನಾಗಿದ್ದಾನೆ, ಅವನಿಗೆ ಸಂಬಳ 10,000 7,000 ಕೊಟ್ಟು 200 ವರ್ಷ ಹಿಂದ್ಗಡೆ ಹಾಕಿದ್ದಾರೆ. ಸಂವಿಧಾನದಲ್ಲಿ ಬದಲಾವಣೆ ಆಗಿಲ್ಲ ಅನ್ನೋದನ್ನ ನಾನು ಹೇಳ್ತೀನಿ. ಅಂಬೇಡ್ಕರ್ ಅವರ ಕನಸಾಗಿಲ್ಲ. ನಾನು ಅಂಬೇಡ್ಕರನ್ನು ಹೆಂಗೆ ನೋಡ್ತೀನಿ ಅಂದರೆ, ಅವರು ಭಾರತ ದೇಶದ ಒಂದು ಕಮ್ಯುನಿಸ್ಟ್ ಅಂತ ನೋಡ್ತೀನಿ, ಇಂಡಿಯನ್ ಕಾರ್ಲ್ ಮಾರ್ಕ್ಸ್ ಅಂತ ನೋಡ್ತೀನಿ, ಇಂಡಿಯನ್ ಮಾವೋ ಅಂತ ಹೇಳ್ತೀನಿ ನಾನು. ಅವರು ಒಂದು ಕ್ರಾಂತಿಕಾರಿ ಅಂತ ಹೇಳ್ತೀನಿ. ಅವ್ರ ಕ್ರಾಂತಿಕಾರಿ ಕನಸು ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಇನ್ ಎನಿ ಫಾರ್ಮ್ ಇಸ್ ಅನ್ ಅಫೆನ್ಸ್ ಎಂದು ಆರ್ಟಿಕಲ್ 17 ಬರೆದಿದ್ರು. ಕೂಲಿ ಅಲ್ಲ ಸರ್, ನನ್ನ ಪ್ರಶ್ನೆ ಇರೋದು, ಪ್ರಶ್ನೆ ಕೇಳಿ. ಆವಾಗಲೇ ನೀವು ಹೇಳಿದ್ರಲ್ಲ, ಅಂದರೆ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ ಕೆಲವೊಂದಿಷ್ಟು ಒಲಿಗಾರ್ಕಿ ಅಂದೆ, ಗುಂಪು ಆಡಳಿತ. ಆ ಸಾಮರ್ಥ್ಯ ನೀವು ಹೇಳ್ತಾ ಇರುವಂಥ ಸಮುದಾಯಗಳಲ್ಲೂ ಕೂಡ ಇದೆಯಲ್ಲ, ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೊಂಡು ಮೇಲ್ ಬರಬೇಕು ಅಂತ ನಾ ಹೇಳ್ತಾ ಇರೋದು. ಓಕೆ, ಸೂಪರ್. ಸಾಧ್ಯ ಹೆಂಗಂದ್ರೆ, ಈಗ ಒಂದು ಲಾಯರು ಒಂದು ಹಳ್ಳಿನಲ್ಲಿ ಹುಟ್ಟಿ ಕನ್ನಡ ಓದಿ, ತೆಲುಗು ಓದಿ, ತಮಿಳು ಓದಿ ಅವನು ಕೋರ್ಟ್ಗೆ ಅಡ್ವೊಕೇಟ್ ಆಗಿ ಬರ್ತಾನೆ. ಇನ್ನೊಬ್ಬ ಆಕ್ಸ್ಫೋರ್ಡು, ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಐ ಇಂಗ್ಲೀಷ್ ಓದಿ ಬರ್ತಾನೆ. ಅವನು ಹೊಂದಾಣಿಕೆ ಆಗತ್ತಾ? ನೀವು ಬೆಂಗಳೂರಲ್ಲಿ ಸ್ವಚ್ಛಗೊಳಿಸೋರು, ಸುಂದರಗೊಳಿಸೋರು, ಒಳಚರಂಡಿ ಕ್ಲೀನ್ ಮಾಡೋರು, ಕಾಂಟ್ರಾಕ್ಟ್ ಲೇಬರು, ಮನೆಯೇ ಇಲ್ಲ, ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ಬೆಳಗ್ಗೆ ಅವರು 5 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ಓದಿಸೋರು ಯಾರು? ನೀವು ಹೋಗಿ ಕಾಕ್ಸ್ಟೌನಲ್ಲಿ ಕೇಳಿ, ಎಷ್ಟು ವಯಸ್ಸಂದು ಕೇಳಿ, ಒಂದು 10 ವಯಸ್ಸು ಹುಡುಗನನ್ನು ಗೊತ್ತಿಲ್ಲ. ಎಷ್ಟು ವಯಸ್ಸಂದು ಒಂದು 14 ವಯಸ್ಸು ಹುಡುಗಿಯನ್ನು ಕೇಳಿ, ಅವನಿಗೆ ಗೊತ್ತಿಲ್ಲ. ಮನೆಯಲ್ಲಿ ನೋಡಿ 1 kg ಅಕ್ಕಿ ಇಲ್ಲ, 1 kg ರಾಗಿ ಇಲ್ಲ. ಏನು ಹೇಳ್ತಾ ಇದ್ದೀರಾ? ನಾನು ಹೆಂಗೆ ಚಾಲೆಂಜ್ ಮಾಡೋಕ್ಕಾಗತ್ತೆ? ಫಸ್ಟ್ ಜನ್ರೇಷನು ಈಗ ಅಡ್ವೊಕೇಟಲ್ಲೇ ತಗೊಳ್ಳೋಣ, 1.5 ಕೋಟಿ ಒಂದು ಅಪಿಯರೆನ್ಸ್ಗೆ ಸುಪ್ರೀಂ ಕೋರ್ಟಲ್ಲಿ. ಒಂದು ದಲಿತ ಅಡ್ವೊಕೇಟ್ಗೆ ಒಂದು ತಿಂಗಳಿಗೆ 10,000 ಬರೋದಿಲ್ಲ. ಹೆಂಗೆ ಎಲ್ಲರನ್ನ ಕಂಪೇರ್ ಮಾಡ್ತೀವಿ? ಏನು ಅವಕಾಶ ಕೊಟ್ಟಿದ್ದೀರಾ ನೀವು? ಓದಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಮನೆ ಅವಕಾಶ ಕೊಟ್ಟಿದ್ದೀರಾ, ಸಮಾನತೆಯ ಶಿಕ್ಷಣ ಇದೆ. ಎಲ್ಲಿದೆ ಶಿಕ್ಷಣ? ಓಕೆ, ಎಲ್ಲಿದೆ? ನೀವು ಒಂದು ಸ್ಟೂಡೆಂಟನ್ನು 3 ಲಕ್ಷ ಕೊಟ್ಟು 1.5 ವಯಸ್ಸು ಹುಡುಗನನ್ನು ನೀವು ಸ್ಕೂಲ್ ಕಲಿಸ್ತೀರಾ? ನಮ್ಮ ಸಂಬಳನೇ 8,000 ಕೊಡ್ತೀರಾ? ಈಗ ಇವತ್ತು ಬಿಸಿ ಊಟ ಹುಡುಗಿರು ಮಹಿಳೆಯರು ಅಲ್ಲಿ ಕೂತಿದ್ದಾರೆ, 4,600 4,700 ಸಂಬಳ. ಓಕೆ, 4,700ರಲ್ಲಿ ಮಗನನ್ನು 2 ಲಕ್ಷ ಕೊಟ್ಟು 1 ಲಕ್ಷ ಕೊಟ್ಟು ಇಂಗ್ಲೀಷ್ ಕಾನ್ವೆಂಟು, ಐಫೈ ಕಾನ್ವೆಂಟು, ವೈಫೈ ಕಾನ್ವೆಂಟ್ ಕಲ್ಸೋಕ್ಕಾಗತ್ತಾ? ಓಕೆ, ನಿನ್ನ ಇಂಗ್ಲೀಷ್ ನೀನು ತಿನ್ನೋದೇನು, ನೀವು ಬದುಕೋದೇನು, ನೀವು ಮಲ್ಕೊಳ್ಳೋದೇನೋ, ನೀವು ಹುಟ್ಟಿರೋ ಜಾಗ ಏನೋ, ನಿನಗೆ ಆಹಾರ ಏನು, ನಿನಗೆ ಡ್ರೈ ಫ್ರೂಟು, ಫಿಶ್ಶು, ತುಪ್ಪ, ಚೀಸು, ಈ ಬೆಣ್ಣೆ ಎಲ್ಲ ನೀವು ಸಿಲ್ವರ್ ಸ್ಪೂನು, ಗೋಲ್ಡ್ ಸ್ಪೂನು, ಡೈಮಂಡ್ ಸ್ಪೂನು. ನಾವು ಬೀದಿನಲ್ಲಿ ಮಲಗ್ತಾ ಇದ್ದೀವಿ, ಸ್ಲಮ್ಗಳಲ್ಲಿ ಹೋಗಿ ನೋಡಿ, ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇದೆ, ನೀರಿದ, ಓದುವ ಸವಲತ್ತಿದ, ಅಷ್ಟು ಬುದ್ಧಿ ಇರೋಕ್ಕೆ ಏನಿದೆ? ನೀವು ಹೇಳ್ತಾ ಇರುವಂಥ ಈ ಸಮಸ್ಯೆಗಳು ಕೇವಲ ಕೆಲವೊಂದಿಷ್ಟು ವರ್ಗಕ್ಕೆ ಸೀಮಿತ ಆಗಿದೆ. ಸ್ವಾಮಿ ಯಾಕೆ ಮಿಸ್ಲೀಡ್ ಮಾಡ್ತೀರಾ? 120 ಕೋಟಿ ಭಾರತೀಯರಿಗೆ 120 ತಿನ್ನೋಕ್ಕೆ ಗೊತ್ತಿಲ್ಲ, ಊಟ ಗೊತ್ತಿಲ್ಲ, ಬಿರಿಯಾನಿ ಗೊತ್ತಿಲ್ಲ, ಕಬಾಬ್ ಗೊತ್ತಿಲ್ಲ, ಶಾಲು ಗೊತ್ತಿಲ್ಲ, ಮಾಲು ಗೊತ್ತಿಲ್ಲ, ಏನು ಬಟ್ಟೆ ಪ್ರಯಾಣ ಮಾಡೋಕ್ಕೆ ಗೊತ್ತಿಲ್ಲ, ಫಸ್ಟ್ ಕ್ಲಾಸು ಗೊತ್ತಿಲ್ಲ, ಏರೋಪ್ಲೇನು ಗೊತ್ತಿಲ್ಲ, ಫಾರಿನು ಗೊತ್ತಿಲ್ಲ, ಮಾಲು ಗೊತ್ತಿಲ್ಲ. 120 ಕೋಟಿ. ಓಕೆ, ಈಗ ನೀವು ಕೊಡೋ ಸಂಬಳ ಎಷ್ಟು? 10,000. 10,000ದಲ್ಲಿ ನೀವು ಸಂಬಳ ಎಷ್ಟು ಜನಕ್ಕೆ ಕೊಡ್ತೀರಾ? 120 ಕೋಟಿ ಕಾರ್ಮಿಕರು ನೀವು ಕೊಡ್ತಾ ಇರೋ ಸಂಬಳ ಇದೆ. ಓಕೆ, ಈ ಸಂಬಳದಲ್ಲೇ ನಾವು ಅಮೆರಿಕಾದಲ್ಲಿ ಹೋಗಿ, ಆಕ್ಸ್ಫೋರ್ಡಲ್ಲಿ ಓದಿ, ಇಂಗ್ಲೀಷು ಓದಿ, ಫ್ರೆಂಚು ಓದಿ ಎಲ್ಲ ಕಳೆದು ನಾವು ಡಾಕ್ಟ್ರ್ ಆಗಿ, ಇಂಜಿನಿಯರ್ ಆಗಿ, ಐಫೈ ಲೋಫೈ ಎಲ್ಲ ಆಗೋಕ್ಕಾಗತ್ತೆ? ಏನು ಹೇಳ್ತೀರಾ ನೀವು? ಮುಖ ನೋಡಿ, ಒಂದು ಕಾಂಟ್ರಾಕ್ಟ್ ಲೇಬರ್ ಮುಖ ನೋಡಿ, ಒಂದು ಪರ್ಮನೆಂಟ್ ಎಂಪ್ಲಾಯಿನ ಮುಖ ನೋಡಿ, ಮುಖದ ನೋಡಿ ಗೊತ್ತಾಗುತ್ತೆ ಇವನು ಎಷ್ಟು ಬಡತನದಲ್ಲಿದ್ದಾನೆಂದು. ಇವನು ಸಂಬಳ ಮುಖ ಹೇಳಿ ನಾನು ಹೇಳ್ಬಿಡ್ತೀನಿ ನಿನ್ನ ಸಂಬಳ ಇಷ್ಟೊಂದು. ಏನು ತಿಂತೀರಾ ನೀವು? ಏನು ಸಂಬಳ ಕೊಡ್ತೀರಾ? ಏನು ಸ್ಥಿತಿನಲ್ಲಿ ಇಟ್ಟಿದ್ದೀರಾ? ನೀರು ಕೊಡ್ತೀರಾ ನೀವು? ನಮಗೇನು ಊಟ ಕೊಡ್ತೀರಾ ನೀವು? ಔಷಧಿ ಕೊಡ್ತೀರಾ? ಹಾಸ್ಪಿಟ್ಲ್ ಕೊಡ್ತೀರಾ? ವಿದ್ಯಾಭ್ಯಾಸ ಕೊಡ್ತೀರಾ? ಕೆಲಸ ಕೊಡ್ತೀರಾ? ನಮಗೆ 120 ಕೋಟಿ ಜನರಿಗೆ, ದಲಿತರು, ಆದಿವಾಸಿಗಳು, ಮೂಲ ನಿವಾಸಿಗಳು, ಶೂದ್ರರು, ದಲಿತರ ಅಭಿವೃದ್ಧಿಗಾಗಿ ನಾವು ವಿಶೇಷ ನಿಧಿಗಳನ್ನು ಕೊಡ್ತೀವಿ, ದಲಿತರನ್ನ ಮುಖ್ಯ ಸ್ಥಾನಕ್ಕೆ ಅದನ್ನ ಹೆಸರೇ ಪಂಚ್ ಡೈಲಾಗ್ ಅಂತೀವಿ. ಪಂಚ್
ಅಂಚು ಪಂಚು. ಓಕೆ.